ನಮಸ್ಕಾರ. ಸಾಮಾನ್ಯವಾಗಿ ರಾಜಕೀಯ ಅಂದ್ರೆ ಚುನಾವಣೆ, ಗೆಲುವು, ಸೋಲು ಅಷ್ಟೇ ಅನ್ಕೋತೀವಿ. ಆದರೆ ಅದರ ನಿಜವಾದ ಅರ್ಥ ಅದನ್ನು ಮೀರಿದ್ದು. ಪ್ರಜಾಪ್ರಭುತ್ವದ ಅಸಲಿ ಶಕ್ತಿ ಇರೋದೇ ತಳಮಟ್ಟದಲ್ಲಿ. ಪ್ರತಿಯೊಂದು ವೋಟ್, ಪ್ರತಿಯೊಂದು ಕ್ಷೇತ್ರದ ತೀರ್ಪು ಅದು ಬರೀ ಒಂದು ಸಂಖ್ಯೆ ಅಲ್ಲ, ಅದು ಜನರ ಆಶೆಗಳ, ಅವರ ಕಷ್ಟಗಳ ಪ್ರತಿಬಿಂಬ. ಇವತ್ತು ನಾವು ಅಂಥದ್ದೇ ಒಂದು ಕ್ಷೇತ್ರವನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಮತದಾರನ ಧ್ವನಿ ಆಡಳಿತದ ಕಿವಿ ತಲುಪೋದು ಹೇಗೆ, ಇದೇ ನಮ್ಮ ಇವತ್ತಿನ ವಿಶ್ಲೇಷಣೆ. ಬನ್ನಿ, ಇವತ್ತು ನಾವು ಹೋಗೋಣ ಕರ್ನಾಟಕದ ಕೋಲಾರ ಜಿಲ್ಲೆಯ ಮುಳಬಾಗಿಲಿಗೆ. ಇದು ಬರೀ ನಕ್ಷೆಯಲ್ಲಿರೋ ಒಂದು ಜಾಗ ಅಲ್ಲ. ಇಲ್ಲಿನ ಮಣ್ಣಿಗೆ ತನ್ನದೇ ಆದ ಒಂದು ಕಥೆ ಇದೆ. ಇಲ್ಲಿನ ಜನರಿಗೆ ತಮ್ಮದೇ ಆದ ನಿರೀಕ್ಷೆಗಳಿವೆ. ಯಾವುದೇ ರಾಜಕೀಯ ವಿಶ್ಲೇಷಣೆ ಯಶಸ್ವಿಯಾಗಬೇಕು ಅಂದರೆ ಅದು ಕೇವಲ ಅಂಕಿಅಂಶಗಳನ್ನು ನೋಡಿದರೆ ಸಾಲದು. ಆ ಕ್ಷೇತ್ರದ ಮಣ್ಣಿನ ಮಿಡಿತವನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ವಿಶ್ಲೇಷಣೆಯ ಅಡಿಪಾಯವೇ ಈ ತಳಮಟ್ಟದ ವಾಸ್ತವ. ಮೊದಲು ಈ ಸಂಖ್ಯೆಯನ್ನು ಒಮ್ಮೆ ನೋಡಿ. 81.47%. ಅಂದರೆ 2023 ಎಲೆಕ್ಷನ್ನಲ್ಲಿ ಮುಳಬಾಗಿಲಿನ 81%ಕ್ಕೂ ಹೆಚ್ಚು ಜನ ವೋಟ್ ಮಾಡಿದ್ದಾರೆ. ಇದು ಸುಮ್ಮನೆ ಒಂದು ನಂಬರ್ ಅಷ್ಟೇನಾ? ಖಂಡಿತ ಅಲ್ಲ. ರಾಷ್ಟ್ರೀಯ ಸರಾಸರಿಗಿಂತ ಇದು ತುಂಬಾನೇ ಹೆಚ್ಚು. ಇದರ ಅರ್ಥ ಏನು? ಇಲ್ಲಿನ ಜನರಿಗೆ ಸಿಸ್ಟಮ್ ಮೇಲೆ ಇನ್ನೂ ನಂಬಿಕೆ ಇದೆ. ತಮ್ಮ ಒಂದೇ ಒಂದು ವೋಟ್ನಿಂದ ಬದಲಾವಣೆ ತರಬಹುದು ಅಂತ ಅವರು ಬಲವಾಗಿ ನಂಬಿದ್ದಾರೆ. ಆದರೆ ಇಲ್ಲೇ ನೋಡಿ ಒಂದು ದೊಡ್ಡ ವಿಪರ್ಯಾಸ. ಜನರ ಭಾಗವಹಿಸುವಿಕೆ ಅಷ್ಟು ಜೋರಾಗಿದ್ರೆ ಅಭಿವೃದ್ಧಿ ಸೂಚ್ಯಂಕ 100ಕ್ಕೆ ಕೇವಲ 25ರ ಹತ್ತಿರ ಇದೆ. ಈ ಸೂಚ್ಯಂಕ ಅಂದ್ರೆ ಏನು? ಅಂದ್ರೆ ಜನರಿಗೆ ಸಿಗಬೇಕಾದ ನೀರು, ರಸ್ತೆ, ಆರೋಗ್ಯದಂತಹ ಮೂಲ ಸೌಕರ್ಯಗಳಲ್ಲಿರೋ ಕೊರತೆ. ಒಂದು ಕಡೆ ಜನ ತಮ್ಮ ಜವಾಬ್ದಾರಿ ನಿಭಾಯಿಸ್ತಿದ್ದಾರೆ, ಇನ್ನೊಂದು ಕಡೆ ಸಿಸ್ಟಮ್ ತನ್ನ ಜವಾಬ್ದಾರಿ ನಿಭಾಯಿಸೋದ್ರಲ್ಲಿ ಹಿಂದೆ ಬಿದ್ದಿದೆ. ಇದೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು. ಇದೇ ನಮ್ಮೆಲ್ಲರ ಮುಂದಿರೋ ಪ್ರಶ್ನೆ. ಇದು ಕೇವಲ ಒಂದು ಪ್ರಶ್ನೆ ಅಲ್ಲ, ಪ್ರಜಾಪ್ರಭುತ್ವದ ಮುಂದಿರೋ ದೊಡ್ಡ ಸವಾಲು. ಮತಪೆಟ್ಟಿಗೆಯಲ್ಲಿ ಮುಳಗೋ ಜನರ ಧ್ವನಿ ವಿಧಾನಸೌಧದ ಗೋಡೆಗಳ ಮಧ್ಯೆ ಯಾಕೆ ಕಳೆದುಹೋಗುತ್ತೆ? ವೋಟ್ ಹಾಕೋದಕ್ಕೂ ದಿನನಿತ್ಯದ ಬದುಕುಗೂ ಮಧ್ಯೆ ಇರೋ ಈ ಅಂತರಕ್ಕೆ ಕಾರಣವಾದ್ರೂ ಏನು? ಈ ಪ್ರಶ್ನೆಗೆ ಉತ್ತರ ಸಿಕ್ಕರೆ ಅದು ಕೇವಲ ಮುಳಬಾಗಿಲಿಗೆ ಮಾತ್ರವಲ್ಲ, ಪ್ರತಿಯೊಂದು ಕ್ಷೇತ್ರಕ್ಕೂ ದಾರಿದೀಪವಾಗುತ್ತೆ. ಸರಿ, ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದ್ರೆ ನಾವು ಮೊದಲು ಆ ಕ್ಷೇತ್ರದ ಮಣ್ಣಿನ ಗುಣವನ್ನ, ಅಲ್ಲಿನ ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೋಬೇಕು. ಅಂಕಿಅಂಶಗಳನ್ನ ವಿಶ್ಲೇಷಿಸೋ ಮೊದಲು ಜನರ ದೈನಂದಿನ ಬದುಕಿನ ವಾಸ್ತವ ಏನು ಅಂತ ನೋಡೋಣ. ಯಾಕಂದ್ರೆ ಪ್ರತಿಯೊಂದು ವೋಟ್ ಹಿಂದೆಯೂ ಒಂದು ಕಥೆ ಇರತ್ತೆ, ಒಂದು ನಿರೀಕ್ಷೆ ಇರತ್ತೆ ಅಲ್ವಾ? ಮುಳಬಾಗಿಲಿನಲ್ಲಿ ಜನರನ್ನ ದಿನನಿತ್ಯ ಕಾಡೋ ಸಮಸ್ಯೆಗಳು ಯಾವ್ಯಾವು? ಮೊದಲನೇದಾಗಿ ನೀರು. ಅಯ್ಯೋ, ನೀರು ಅಂದ್ರೆ ಇಲ್ಲಿ ಬರೀ ಅಗತ್ಯ ಅಲ್ಲ, ಅದೊಂದು ನಿತ್ಯದ ಹೋರಾಟ. 54 ಹಳ್ಳಿಗಳಲ್ಲಿ ಕುಡಿಯೋ ನೀರಿಗೆ ತತ್ವಾರ. ಅಂತರ್ಜಲದಲ್ಲಿ ಫ್ಲೋರೈಡ್ ಸೇರಿ ವಿಷವಾಗಿದೆ. ಇನ್ನು ಎರಡನೇದು ಕೃಷಿ. ಮಳೆ ಸರಿಯಿಲ್ಲ, ನೀರಾವರಿ ಇಲ್ಲ, ರೈತ ಕಂಗಾಲಾಗಿದ್ದಾನೆ. ಮೂರನೇದು ರಸ್ತೆಗಳು. ಇಲ್ಲಿನ ನ್ಯಾಷನಲ್ ಹೈವೇ ಬೈಪಾಸ್ಗೆ ಜನ ಸಾವಿನ ಬಲೆ ಅಂತಾನೆ ಕರೀತಾರೆ. ಅಂದ್ರೆ ಮೂಲಸೌಕರ್ಯದ ಕೊರತೆ ಜೀವಕ್ಕೇ ಕುತ್ತು ತಂದಿದೆ. ಇನ್ನು ಯುವಕರಿಗೆ ಸ್ಥಳೀಯವಾಗಿ ಕೆಲಸ ಇಲ್ಲ, ಡಿಗ್ರಿ ಮಾಡಿದ್ರೂ ವಲಸೆ ಹೋಗೋದು ಅನಿವಾರ್ಯ. ಕೊನೆಯದಾಗಿ ಸರ್ಕಾರದ ಯೋಜನೆಗಳ ಮೇಲೆ ಜನರಿಗೆ ನಂಬಿಕೆ ಹೊರಟೋಗಿದೆ. ಯಾಕಂದ್ರೆ ಭರವಸೆಗಳು ಸಿಗುತ್ತವೆ ಹೊರತು ಮನೆ, ಕರೆಂಟು, ಕೆಲಸ ಕೈಗೆ ಸಿಗೋದಿಲ್ಲ. ಇದೆಲ್ಲ ಸೇರಿ ಒಂದು ವ್ಯವಸ್ಥಿತ ನಿರ್ಲಕ್ಷ್ಯದ ಚಿತ್ರಣವನ್ನ ಕೊಡುತ್ತೆ. ಸರಿ, ಜನರ ಕಷ್ಟಗಳೇನು ಅಂತ ಗೊತ್ತಾಯ್ತು. ಈಗ ಅವರು ತಮ್ಮ ವೋಟ್ ಮೂಲಕ ಏನ್ ಹೇಳೋಕೆ ಟ್ರೈ ಮಾಡಿದ್ರು ಅಂತ ಡಿಕೋಡ್ ಮಾಡೋಣ ಬನ್ನಿ. ಎಲೆಕ್ಷನ್ ರಿಸಲ್ಟ್ ಅಂದ್ರೆ ಬರೀ ಗೆಲುವು ಸೋಲಿನ ಲೆಕ್ಕಾಚಾರ ಅಲ್ಲ, ಅದೊಂದು ಫೋರೆನ್ಸಿಕ್ ಇನ್ವೆಸ್ಟಿಗೇಷನ್. ಪ್ರತಿಯೊಂದು ನಂಬರ್ ಕೂಡ ಒಂದು ಸುಳಿವು ಕೊಡುತ್ತೆ. 2018 ಮತ್ತು 2023ರ ಜನಾದೇಶವನ್ನ ಒಮ್ಮೆ ಆಳವಾಗಿ ನೋಡೋಣ. ಇದು 2023ರ ರಿಸಲ್ಟ್. ಜೆಡಿಎಸ್ಗೆ 53.4% ವೋಟ್, ಸ್ಪಷ್ಟವಾದ ಗೆಲುವು. ಕಾಂಗ್ರೆಸ್ 2ನೇ ಸ್ಥಾನದಲ್ಲಿದೆ. ಆದರೆ ಇಲ್ಲಿ ಗಮನಿಸಬೇಕಾದ್ದು ಬಿಜೆಪಿಯ ವೋಟ್ ಶೇರ್ ಕೇವಲ 5.2%. ಅಂದ್ರೆ ಮುಳುಬಾಗಿಲಿನ ರಾಜಕೀಯದಲ್ಲಿ ಸ್ಥಳೀಯ ಪಕ್ಷಗಳದ್ದೇ ಹಿಡಿತ ಅನ್ನೋದು ಸ್ಪಷ್ಟ. ಈಗ ನೋಡಿ ಈ ಬದಲಾವಣೆ. 2018ರಲ್ಲಿ ಗೆಲುವಿನ ಅಂತರ ಕೇವಲ 7,000 ವೋಟ್. ಆದರೆ 2023ರಲ್ಲಿ ಬರೋಬ್ಬರಿ 26,000ಕ್ಕೂ ಹೆಚ್ಚು. ಅಂದ್ರೆ ಮತದಾರರು ಈ ಸಾರಿ ತುಂಬಾನೇ ಸ್ಪಷ್ಟವಾದ, ದೃಢವಾದ ತೀರ್ಪು ಕೊಟ್ಟಿದ್ದಾರೆ. ಯಾರು ತಮ್ಮ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾರೋ ಅವರ ಪರವಾಗಿ ವೋಟುಗಳು ದೊಡ್ಡ ಪ್ರಮಾಣದಲ್ಲಿ ಒಂದಾಗಿವೆ. ಈ ಚಾರ್ಟ್ ನೋಡಿದ್ರೆ ಕಥೆ ಇನ್ನಷ್ಟು ಕ್ಲಿಯರ್ ಆಗುತ್ತೆ. 2 ಎಲೆಕ್ಷನ್ನಲ್ಲೂ ಬಿಜೆಪಿ ವೋಟ್ ಶೇರ್ ಅಲ್ಲೇ ನಿಂತಿದೆ, 5% ಆಸುಪಾಸು. ಅಂದ್ರೆ ಇದು ಕೇವಲ ಒಂದು ಸೋಲಲ್ಲ, ಇದು ತಳಮಟ್ಟದಲ್ಲಿ ಸಂಪರ್ಕ ಸಾಧಿಸೋದ್ರಲ್ಲಿ ಆಗಿರೋ ದೊಡ್ಡ ಗ್ಯಾಪನ್ನ ತೋರಿಸುತ್ತೆ. ರಾಷ್ಟ್ರೀಯ ಮಟ್ಟದ ವಿಷಯಗಳು ಇಲ್ಲಿನ ಜನರ ದಿನನಿತ್ಯದ ಬದುಕಿನ ಸಮಸ್ಯೆಗಳ ಮುಂದೆ ಸದ್ದು ಮಾಡ್ತಿಲ್ಲ ಅನ್ನೋದು ಸ್ಪಷ್ಟ. ಇಲ್ಲಿ ನಾವೊಂದು ವಿಷಯವನ್ನ ಅರ್ಥ ಮಾಡ್ಕೋಬೇಕು. ರಾಜಕೀಯ ಅಂದ್ರೆ
ಅದೊಂದು ಫೀಡ್ಬ್ಯಾಕ್ ಸಿಸ್ಟಮ್ ಇದ್ದ ಹಾಗೆ. ಮತದಾರರು ಕಳಿಸೋ ಸಂದೇಶವನ್ನ ಗೌರವದಿಂದ ವಿಶ್ಲೇಷಣೆ ಮಾಡೋದ್ರಲ್ಲೇ ನಮ್ಮ ಪ್ರಜಾಪ್ರಭುತ್ವದ ಘನತೆ ಇರೋದು. ಈ ಅಂಕಿ ಸಂಖ್ಯೆಗಳನ್ನ ಬರೀ ನಂಬರ್ಸ್ ಅಂತ ನೋಡದೆ ಜನರ ಧ್ವನಿ ಅಂತ ನಾವು ಪರಿಗಣಿಸಬೇಕು. ಇದು ಆರೋಗ್ಯಕರ ಸಾರ್ವಜನಿಕ ಚರ್ಚೆಗೆ ಅಡಿಪಾಯ. ಇಲ್ಲಿಯವರೆಗೆ ಏನಾಯ್ತು ಅಂತ ನೋಡಿದ್ವಿ. ಈಗ ಬನ್ನಿ ಯಾಕೆ ಹೀಗಾಯ್ತು ಅಂತ ಅದರ ಮೂಲಕ್ಕೆ ಹೋಗೋಣ. ರಾಷ್ಟ್ರೀಯ ಅಜೆಂಡಾಗಳು ತಾಲೂಕು ಮಟ್ಟದಲ್ಲಿ ಯಾಕೆ ಸೋಲ್ತವೆ? ಈ ಸೋಲಿಗೆ ವ್ಯಕ್ತಿಗಳು ಕಾರಣನಾ ಅಥವಾ ವ್ಯವಸ್ಥೆಯೇ ಕಾರಣನಾ? ಸ್ವಲ್ಪ ಆಳವಾಗಿ ನೋಡೋಣ. ಇದಕ್ಕೆ ಒಂದು ಮುಖ್ಯ ಕಾರಣ ಹೊರಗಿನವರು ಅನ್ನೋ ಭಾವನೆ. ಯಾರು ಈ ಹೊರಗಿನವರು? ಅಂದ್ರೆ ಯಾರಿಗೆ ಇಲ್ಲಿನ ಜನರ ಜೊತೆ ಸಂಪರ್ಕ ಇಲ್ವೋ, ಇಲ್ಲಿನ ಸಮಸ್ಯೆಗಳ ಆಳ ಗೊತ್ತಿಲ್ವೋ ಮತ್ತು ಯಾರು ಈ ಕ್ಷೇತ್ರದ ಭವಿಷ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿಲ್ವೋ ಅವರನ್ನ ಜನ ತಮ್ಮವರು ಅಂತ ಒಪ್ಕೊಳ್ಳಲ್ಲ. ಮುಳಬಾಗಿಲಿನಂತಹ ಕ್ಷೇತ್ರಗಳಲ್ಲಿ ಸ್ಥಳೀಯ ಸಂಪರ್ಕ ಅನ್ನೋದು ತುಂಬಾನೇ ಮುಖ್ಯ. ಈ ನಂಬರ್ಸ್ ನೋಡಿ ಎಲ್ಲವನ್ನೂ ಹೇಳುತ್ತೆ. ಅಭ್ಯರ್ಥಿಯ ರಿಟೇನೆಬಿಲಿಟಿ ಸ್ಕೋರ್ 100ಗೆ 30. ಅಂದ್ರೆ ಪಕ್ಷದೊಳಗೆ ಅವರ ಬಗ್ಗೆ ಅಷ್ಟೊಂದು ಒಮ್ಮತ ಇರಲಿಲ್ಲ. ಲೋಕಲ್ ಇನ್ಸೈಡರ್ ಅಂಶವಂತೂ ಕೇವಲ 20. ಅಂದ್ರೆ ಕ್ಯಾಂಡಿಡೇಟ್ ಆಯ್ಕೆಯಲ್ಲೇ ಎಲ್ಲೋ ಒಂದು ಕಡೆ ದೊಡ್ಡ ತಪ್ಪು ನಡೆದು ಹೋಗಿದೆ ಅಂತ ಈ ಡೇಟಾ ಸ್ಪಷ್ಟವಾಗಿ ತೋರಿಸ್ತಿದೆ. ಇದು ನಮ್ಮನ್ನ ಕುಂದುಕೊರತೆಗಳ ಆರ್ಥಿಕತೆ ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಗೆ ಕರ್ಕೊಂಡು ಹೋಗುತ್ತೆ. ಅಂದ್ರೆ ಎಲ್ಲಿ ಅಭಿವೃದ್ಧಿ ಇರಲ್ವೋ ಅಲ್ಲಿ ಜನರ ದಿನನಿತ್ಯದ ಸಮಸ್ಯೆಗಳೇ ರಾಜಕೀಯದ ಕರೆನ್ಸಿ ಆಗ್ಬಿಡುತ್ತೆ. ಸಿದ್ಧಾಂತಕ್ಕಿಂತ ದೊಡ್ಡ ಭರವಸೆಗಳಿಗಿಂತ ನನ್ನ ಕುಡಿಯೋ ನೀರಿನ ಸಮಸ್ಯೆ ಯಾರು ಬಗೆಹರಿಸ್ತಾರೆ ಅನ್ನೋ ಪ್ರಶ್ನೆ ಮುಖ್ಯವಾಗುತ್ತೆ. ನೋಡಿ, ನೀರು 54 ಹಳ್ಳಿಗಳು. ಇದು ಬರೀ ನಂಬರ್ ಅಲ್ಲ, ಇದು ಸಾವಿರಾರು ಕುಟುಂಬಗಳ ದಿನನಿತ್ಯದ ಕಷ್ಟ. ಅಂತರ್ಜಲದಲ್ಲಿ ಫ್ಲೋರೈಡ್ ಇದೆ ಅಂದ್ರೆ ಆರೋಗ್ಯದ ಮೇಲೂ ನೇರ ಹೊಡೆತ. ಈ ಒಂದೇ ಒಂದು ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅನ್ನೋ ಒಂದು ಮಾತು ಯಾವುದೇ ದೊಡ್ಡ ಭಾಷಣಕ್ಕಿಂತ ಹೆಚ್ಚು ತೂಕ ಹೊಂದಿರುತ್ತೆ. ಹಾಗೇ ರಸ್ತೆಗಳು. ಜನರೇ ಒಂದು ಹೈವೇಗೆ ಸಾವಿನ ಬಲೆ ಅಂತ ಹೆಸರಿಟ್ಟಿದ್ದಾರೆ ಅಂದ್ರೆ ಪರಿಸ್ಥಿತಿ ಎಷ್ಟೊಂದು ಗಂಭೀರವಾಗಿರ್ಬೋದಲ್ವಾ? ಪ್ರತಿದಿನ ಆ ರಸ್ತೆಯಲ್ಲಿ ಹೋಗುವಾಗ ಜೀವ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕು. ಈ ಭಯ, ಈ ಸಿಟ್ಟು ವೋಟಿಂಗ್ ದಿನ ವ್ಯಕ್ತವಾಗದೇ ಇರುತ್ತಾ? ಇನ್ನು ಯುವಕರು ಡಿಗ್ರಿ ಮುಗಿಸ್ತ್ರೂ ಕೆಲಸಕ್ಕೆ ಬೇರೆ ಊರಿಗೂ ಹೋಗ್ಬೇಕು. ಹಾಗಿದ್ರೆ ಆ ಊರಿನ ಭವಿಷ್ಯ ಏನು? ಇದು ಬರೀ ಆರ್ಥಿಕ ಸಮಸ್ಯೆ ಅಲ್ಲ, ಇದೊಂದು ಸಾಮಾಜಿಕ ಬಿಕ್ಕಟ್ಟು. ಈ ಸಮಸ್ಯೆಗೆ ಪರಿಹಾರ ಕೊಡೋ ರಾಜಕೀಯ ಯುವ ಮತದಾರರನ್ನ ತಲುಪೋದೇ ಇಲ್ಲ. ಸರಿ, ಇಷ್ಟೆಲ್ಲಾ ಸಮಸ್ಯೆಗಳನ್ನ ನೋಡಿದ್ವಿ. ಈಗ ಇದಕ್ಕೆ ಪರಿಹಾರ ಏನು? ಈ ಸಮಸ್ಯೆಗಳನ್ನೇ ಬಳಸ್ಕೊಂಡು ಅಭಿವೃದ್ಧಿಯ ದಾರಿಯನ್ನ ಹೇಗೆ ಕಂಡುಹಿಡಿಯೋದು? ಅದಕ್ಕೊಂದು ನೀಲನಕ್ಷೆ ನೋಡೋಣ. ಇದು ಯಾವುದೇ ಪಕ್ಷ ಅಥವಾ ನಾಯಕರಿಗೆ ಅನ್ವಯವಾಗೋ ಒಂದು ಮಾದರಿ. ಇಲ್ಲಿದೆ ನೋಡಿ 3 ಪಾಯಿಂಟ್ ಪ್ಲಾನ್. ತುಂಬಾನೇ ಸಿಂಪಲ್ ಮತ್ತು ಡೈರೆಕ್ಟ್. ನೀರ್ ಬೇಕು, 1 ವರ್ಷದಲ್ಲಿ 100% ಪೈಪ್ ನೀರು. ರಸ್ತೆ ಸರಿಯಿಲ್ವಾ? 2 ವರ್ಷದಲ್ಲಿ 100 ಕಿಲೋಮೀಟರ್ ಪಕ್ಕಾ ರಸ್ತೆ. ಕೆಲ್ಸ ಬೇಕಾ? ಅದಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್. ಇದು ಬರೀ ಮಾತುಗಳಲ್ಲ, ಇದೊಂದು ಕಮಿಟ್ಮೆಂಟ್, ಸಮಯಬದ್ಧವಾದ ಪರಿಹಾರ. ಆದ್ರೆ ಇದನ್ನ ಮಾಡಬೇಕಾದ್ರೆ ಸ್ಟ್ರಾಟಜಿ ಮತ್ತು ಆಪರೇಷನ್ಸ್ ಮಧ್ಯೆ ಇರೋ ವ್ಯತ್ಯಾಸ ಗೊತ್ತಿರಬೇಕು. ಸರಿಯಾದ ಕ್ಯಾಂಡಿಡೇಟ್ ಆಯ್ಕೆ ಮಾಡೋದು, ಸರಿಯಾದ ಸಂದೇಶ ಕೊಡೋದು, ಇದೆಲ್ಲ ಸ್ಟ್ರಾಟಜಿ. ದಿನ ಒಂದು ಫೇಸ್ಬುಕ್ ಪೋಸ್ಟ್ ಹಾಕೋದು ಆಪರೇಷನ್ಸ್. ಸ್ಟ್ರಾಟಜಿಯೇ ಸರಿ ಇಲ್ಲದಿದ್ರೆ ನೀವು ಎಷ್ಟೇ ಆಪರೇಷನ್ಸ್ ಮಾಡಿದ್ರೂ ಪ್ರಯೋಜನ ಇಲ್ಲ. ಮೊದಲು ಸ್ಟ್ರಾಟಜಿ, ಆಮೇಲೆ ಆಪರೇಷನ್ಸ್. ಯಾವುದೇ ಯೋಜನೆಯ ಅಂತಿಮ ಗುರಿ ಏನು? ರಸ್ತೆ, ನೀರು ಕೊಡೋದಾ? ಅಲ್ಲ, ಅಸಲಿ ಗುರಿ ಜನರ ನಂಬಿಕೆಯನ್ನ ಗಳಿಸೋದು. ಆಡಳಿತ ಅಂದ್ರೇನೆ ನಂಬಿಕೆಯನ್ನ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡೋದು. ಭರವಸೆಗಳನ್ನ ಕಾರ್ಯರೂಪಕ್ಕೆ ತಂದಾಗ ಮಾತ್ರ ನಂಬಿಕೆ ಹುಟ್ಟೋದು. ಹಾಗಿದ್ರೆ ನಂಬಿಕೆ ಹೇಗೆ ಬರುತ್ತೆ? ಜವಾಬ್ದಾರಿಯಿಂದ. ಅದಕ್ಕೆ ಬೇಕು ಒಂದು ಸಿಸ್ಟಮ್. ಪ್ರತಿ ಬೂತ್ನಲ್ಲಿ ಜನರ ಸಮಸ್ಯೆಗಳನ್ನ ಲಿಸ್ಟ್ ಮಾಡಿ, ಟ್ರ್ಯಾಕ್ ಮಾಡಿ, ಯೋಜನೆಗಳು ತಲುಪ್ತಿದೆಯಾ ಅಂತ ಆಡಿಟ್ ಮಾಡಿ, ಜನರ ಹತ್ರನೇ ಹೋಗಿ ಅವರ ಸಮಸ್ಯೆ ಕೇಳಿ, ಪ್ರತಿದಿನದ ಕೆಲಸವನ್ನ ಡ್ಯಾಶ್ಬೋರ್ಡ್ ಮೂಲಕ ಅಳೆಯಿರಿ. ಇದನ್ನೆಲ್ಲ ಮಾಡಿದಾಗ ರಾಜಕೀಯ ಮಾತಿನಿಂದ ಕೃತಿಗೆ ಇಳಿಯುತ್ತೆ. ಆದ್ರೆ ಈ ರೀತಿ ಸಿಸ್ಟಮ್ಸ್ ಕಟ್ಟುವಾಗ ಒಂದು ವಿಷಯ ನೆನ್ಪಿರ್ಲಿ, ನಾವು ಬಳಸೋದು ಜನರ ಡೇಟಾ. ಆ ಡೇಟಾವನ್ನ ಜವಾಬ್ದಾರಿಯಿಂದ ಬಳಸಬೇಕು. ಭಾರತದ ಡೇಟಾ ಸಂರಕ್ಷಣಾ ಕಾನೂನುಗಳ ಅಡಿಯಲ್ಲಿ ಜನರ ಖಾಸಗಿತನ, ಅವರ ಅನುಮತಿ ಇದೇ ನಮ್ಮ ಮೊದಲ ಆದ್ಯತೆ ಆಗಿರಬೇಕು. ತಂತ್ರಜ್ಞಾನ ಜನರ ಒಳಿತಿಗೆ ಇರಬೇಕೇ ಹೊರತು ಅವರ ನಂಬಿಕೆಯನ್ನ ದುರುಪಯೋಗ ಮಾಡಿಕೊಳ್ಳೋದಕ್ಕಲ್ಲ. ಇದು ನಮ್ಮ ನೈತಿಕ ಜವಾಬ್ದಾರಿ ಕೂಡ. ಕೊನೆಯದಾಗಿ ಈ ಒಂದು ಮಾತು: ರಾಜಕೀಯದ ಭವಿಷ್ಯ ನಾಯಕನ ಶಕ್ತಿಯ ಮೇಲೆ ನಿಂತಿಲ್ಲ, ಬದಲಿಗೆ ಅವರು ಜನರಿಗಾಗಿ ಕಟ್ಟುವ ವ್ಯವಸ್ಥೆಯ ಸ್ಥಿತಿಸ್ಥಾಪಕತ್ವದ ಮೇಲೆ ನಿಂತಿದೆ. ವ್ಯಕ್ತಿಗಳು ಬರ್ತಾರೆ, ಹೋಗ್ತಾರೆ, ಆದರೆ ಜನರಿಗಾಗಿ ಕಟ್ಟಿದ ಒಳ್ಳೆ ಸಿಸ್ಟಮ್ ಮಾತ್ರ ಶಾಶ್ವತವಾಗಿ ಉಳಿಯುತ್ತೆ. ಇಫ್ ಯು ವಾಂಟ್ ಟು ಬಿಕಮ್ ಅ ಪೀಪಲ್-ಸೆಂಟ್ರಿಕ್ ಲೀಡರ್ ಅಂಡ್ ಅಪ್ಲಿಫ್ಟ್ ಯುವರ್ ಕಾನ್ಸ್ಟಿಟ್ಯುಯೆನ್ಸಿ, get in touch with blueprintstrategies.ai at mgr@blueprintstrategies.ai or call 080-420-41602. Purpose Beyond